कृष्णो रक्षतनो जगत्त्रय गुरुः कृष्णं नमस्याम्यहं कृष्णे नामर शत्रुविनिहताः कृष्णाय तस्मै नमः कृष्णदेव समुस्थितं जगदीदं दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्य माम् ಮೂರು ಲೋಕಕ್ಕೂ ಗುರುವಾದ ಕೃಷ್ಣನು ನಮ್ಮ ರಕ್ಷಿಸಲಿ. ನಾನು ಕೃಷ್ಣನನ್ನು ನಮಸ್ಕರಿಸುವೆನು. ನಾನು ಮೂರು ಲೋಕದ ಗುರುವಾದಂಥ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಕೃಷ್ಣನಿಂದ ದೇವತೆ ಕೃಷ್ಣಾಯ ನಮಸ್ಕರಿಸುವೆನು. ಕೃಷ್ಣನಿಂದ ದೇವತೆಗಳ ಶತ್ರುಗಳು ಕೊಲ್ಲಲ್ಪಟ್ಟರು. ದೇವತೆಗಳ ಶತ್ರುವಾದಂಥ ರಾಕ್ಷಸರನ್ನು ಕೊಲ್ಲೋದು ಕೃಷ್ಣನೇ. ಆ ಕೃಷ್ಣನಿಗೆ ನಮಸ್ಕಾರವು. ಆ ಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಈ ಜಗತ್ತು ಕೃಷ್ಣನ ದೆಸೆಯಿಂದಲೇ ಹುಟ್ಟಿರುವುದು. ಕೃಷ್ಣನಿಂದಲೇ ಈ ಜಗತ್ತು ಹುಟ್ಟಿರೋದು. ನಾನು ಕೃಷ್ಣನ ದಾಸನಾಗಿರುವೆ. ನಾನು ಕೃಷ್ಣನ ಸೇವಕನಾಗಿದ್ದೇನೆ. ಇದೆಲ್ಲವೂ ಕೃಷ್ಣನಲ್ಲಿಯೇ ನಿಂತಿರುವುದು. ಇದೆಲ್ಲ ಕೃಷ್ಣನಲ್ಲೇ ಸ್ಥಾಪಿತವಾಗಿದೆ. ಎಲೈ ಕೃಷ್ಣನೇ, ನನ್ನ ಕಾಪಾಡು, ನನ್ನನ್ನು ರಕ್ಷಣೆ ಮಾಡು. ಮುಂದಿನ ಶ್ಲೋಕ. ಸತ್ವಂ ಪ್ರಸೀದ ಭಗವನ್ ಕುರು ಮಯ್ಯನಾಥೆ ವಿಷ್ಣು ಕೃಪಾಂ ಪರಮಕಾರುಣಿಕಾಖಿಲಂ ಅಖಿಲತ್ವಂ ಸಂಸಾರ ಸಾಗರ ನಿಮಗ್ನಮನಂತದೀನಂ. ಅನಂತದೀನಂ ಉದ್ಧರ್ತುಮರ್ಹಸಿ ಹರೇ ಪುರುಷೋತ್ತಮೋಸಿ. ಮುಂದಿನ ಶ್ಲೋಕದಲ್ಲಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ, ಎಲೈ ಭಗವಂತನೇ, ನೀನು ನನ್ನಲ್ಲಿ ಪ್ರಸನ್ನನಾಗು, ನೀನು ನನಗೆ ಪ್ರತ್ಯಕ್ಷನಾಗು. ಎಲೈ ವಿಷ್ಣುವೇ, ಅನಾಥನಾದ ನನ್ನಲ್ಲಿ ದಯಮಾಡು. ನಾನು ಅನಾಥನಾಗಿದ್ದೇನೆ, ನನಗೆ ದಯಮಾಡಿ ಪ್ರಸನ್ನನಾಗು. ನೀನು ಪರಮ ಕಾರುಣಿಕನಲ್ಲವೇ, ನೀನು ಕರುಣಾಮೂರ್ತಿ ಅಲ್ಲವೇ. ಸಂಸಾರ ಸಾಗರದಲ್ಲಿ ನಿಮಗ್ನನಾಗಿರುವ, ಅಂದರೆ ಸಂಸಾರದಲ್ಲಿ ಮುಳುಗಿರ್ತಕ್ಕಂಥ ನನ್ನನ್ನು, ದೀನನಾದ ನನ್ನ ಎಲೈ ಅನಂತನೇ ಉದ್ಧಾರ ಮಾಡಬೇಕು. ನನ್ನನ್ನು ನೀನು ಉದ್ಧಾರ ಮಾಡಬೇಕು. ಹರಿಯೇ, ನೀನು ಪುರುಷೋತ್ತಮನಾಗಿರುವೆನೆಯಲ್ಲವೇ, ನೀನು ಪುರುಷೋತ್ತಮನಾಗಿದ್ದೀಯಲ್ವೇ. ಅದರಿಂದ ನನ್ನನ್ನು ನೀನು ಕಾಪಾಡುವಂಥ ನಮ್ರತೆಯಿಂದ ಭಕ್ತಿಯಿಂದ ಆಳ್ವಾರರು ಕೇಳ್ಕೊತಾ ಇದ್ದಾರೆ. ಹಾಗೆ ಎಲ್ಲರೂ ನಾವು ದೇವರನ್ನು ಮೊರೆ ಹೋಗೋಣ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಮುಂದೆ ಹೋಗೋಣ. ವೀಕ್ಷಕರೇ, ನಮ್ಮದೆಲ್ಲ ನೀವು ನೋಡ್ತೀರಿ ಅಂತ ನಾವು ನಂಬಿದ್ದೀವಿ. ನೀವು ನೋಡ್ತಾನೂ ಇದ್ದೀರಿ. ಇನ್ನೂ ಅನೇಕ ಜನರಿಗೆ ನೀವು ಹೇಳ್ತೀರಾ ಅನ್ನೋ ಭರವಸೆ ನಮಗಿದೆ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಂತ ನಂಬಿದ್ದೀವಿ. ನೀವು ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ. ಇದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ನೀತಿ ಏನು ಅಂತಂದರೆ, ಮುಂದಿನ ನೀತಿ ಈಗ ಮೂರ್ಖನಿಗೆ ಪ್ರಯತ್ನ ಪಡದೆ, ಮೂರ್ಖ ಅಂತ ಇರ್ತಾನೆ ಅಂದರೆ ಏನು ಹೇಳಿದ್ರು ಕೇಳ್ದನು ಅಂತ ತಿಳ್ಕೊಳ್ಳೋದೇ ಇದ್ದವ್ರನ್ನ ಮೂರ್ಖರು ಅಂತ. ಪ್ರಯತ್ನ ಪಡದೆ ಪಂಡಿತನಾಗುವ ಅವಕಾಶ ಇದೆ. ಅವನು ಯಾವ ಪ್ರಯತ್ನನೂ ಪಡದೆ ಪಂಡಿತನಾಗುವ ಅವಕಾಶ ಅವನಿಗೆ ಇದೆ. ಆದರೆ ಅವರು
ಗಮನಿಸುವರೇ ಗಮನಿಸಿದ್ದರೆ ಅವರೆಲ್ಲಿ ಮೂರ್ಖರಾಗುತ್ತಿದ್ದರೂ ಅವರಿಗೆ ಗಮನ ಇಲ್ಲ ಇದನ್ನು ಕೇಳಿಸ್ಕೋಬೇಕು ಅಂತ. ಅದನ್ನು ಗಮನ ಕೊಟ್ಟಿದ್ದರೆ ಅವರೆಲ್ಲಿ ಮೂರ್ಖರಾಗೋಕ್ಕೆ ಸಾಧ್ಯ ಆಗ್ತಿತ್ತು. ಸುಲಭವಾಗಿ ಪಂಡಿತರು ಸಮಾಜಕ್ಕೆ ಆದರಣ, ಅವರು ಸುಲಭವಾಗಿ ಆಧಾರವಾಗಿರ್ತಾರೆ. ಬ್ರಹ್ಮನೇ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಬ್ರಹ್ಮನೇ ಎಲ್ಲರೂ ಮಾತಾಡೋ ಸ್ವತಂತ್ರ ಕೊಟ್ಟಿದ್ದಾನೆ. ಆ ಸಮಾಜ ಮೌನ, ಆ ಸಮಾಜ ಮೂರ್ಖ ಸಮಾಜ ಮೌನವಾಗಿರುತ್ತೆ, ಮಾತಾಡೋಕ್ಕೆ ಬರೋಲ್ವಲ್ಲ. ಬ್ರಹ್ಮನ ಸದುದ್ದೇಶವೇ ಈ ಮೌನ, ಅವನ ಉದ್ದೇಶನೇ ಈ ಮೌನವಾಗಿರಲಿ ಅಂತ. ಹಿತಕರ ಕವಚದಿಂದ ಶೂರ ಮರ್ಯಾದೆ ಉಳಿಸುತ್ತದೆ. ಶೂರನಿಗೆ ಕವಚ ಮರ್ಯಾದೆ ಉಳಿಸುತ್ತೆ ಎಂಬುದು ಅದರ ತಿರುಳು. ಆದರೆ ಬ್ರಹ್ಮ ಅವರಿಗೆ ನಿಜವಾಗಿ ವಿವೇಕ ಕೊಡಲಿಲ್ಲವೋ, ನಿಜವಾಗಿ ಅವನಿಗೆ ಬುದ್ಧಿ ಕೊಡಲಿಲ್ವೋ, ಕೊಟ್ಟಿದ್ದರೂ ಇಲ್ಲ. ಬ್ರಹ್ಮನ ರಿಪೇರಿ ಅಂಗಡಿಗೆ ಗಿರಾಕಿ ಇಲ್ಲವೋ, ಗಿರಾಕಿನೇ ಇಲ್ವೇನೋ ಬ್ರಹ್ಮನ ಅಂಗಡಿಗೆ ಎಂಬ ಭಯವೇ ಅಂತ ಭಯ ಇರಬಹುದೇನೋ ಅಂತ ಭರ್ತೃಹರಿ ಮೂರ್ಖರ ವಿಷಯದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸದಾ ಹೇಗಿರಬೇಕು ಅನ್ನೋದಿಲ್ಲ. ಮುಂದೆ ಹಿಂದೆ ಅಲ್ಪ ತಿಳಿದಾಗ, ಹಿಂದಿನ ಕಾಲದಲ್ಲಿ ಅಲ್ಪ ತಿಳಿದಾಗ ಮದವೇರಿದ ಆನೆಯಂತೆ, ಸ್ವಲ್ಪ ತಿಳ್ಕೊಂಡಿದ್ದರೂ ಮದವೇರಿದ ಆನೆಯಂತೆ ನಾನೊಬ್ಬನೇ ಎಲ್ಲ ತಿಳಿದಿದ್ದೇನೆ ಅನ್ನೋ ಅಹಂಕಾರ ಇತ್ತು. ತಿಳಿದವ ಎಂಬ ಗರ್ವ ನನ್ನ ಮನಸ್ಸಿನಲ್ಲಿತ್ತು ಅಂತ ಅನ್ಕೋತಿದ್ದ. ನನ್ನ ಮನಸ್ಸಲ್ಲಿ ಹಾಗೇ ಇತ್ತು. ಆದರೆ ಬುದ್ಧಿವಂತರ ಸಂಘದಲ್ಲಿ ಕಳೆಯುವ ಅವಕಾಶವಾಯಿತು. ಆದರೆ ನನಗೆ ಬುದ್ಧಿವಂತರ ಜೊತೆಯಲ್ಲಿ ಕಾಲ ಕಳೆಯೋ ಅವಕಾಶ ಸಿಕ್ಕಿತು. ನಿಜ, ತಿಳುವಳಿಕೆಯಾಗಿ ನಾನೇನೋ ತಿಳಿಯದ ಮಹಾಮೂಢ ಎಂದು ವಿದಿತವಾಗಿ ಮದವೆಂಬ ಜ್ವರ ಇಳಿಯಿತು. ಆ ಅಹಂಕಾರ ನನಗೆ ಇಳಿಯಿತು ಅಂತ ಅನ್ಕೋತಾನೆ. ಇದೇ ಅಲ್ಪವಿದ್ಯೆ. ಸ್ವಲ್ಪ ವಿದ್ಯೆ ಇದ್ದು ನನಗಿದೆ ಅಂತ ಅಹಂಕಾರದಿಂದ ಹೇಳಬಾರ್ದು ಅಂತ ಅಲ್ಪವಿದ್ಯೆ ಮಹಾಗರ್ವಿ ಎಂದು ನೆನಪಿಗೆ ಬಂತು ಅಂತ ಅನ್ಕೋತಾನೆ. ಮುಂದಿನ ನೀತಿ ಕಥೆ ಏನು ಅಂದರೆ, ನೀತಿ ವಿಷಯ ಏನು ಅಂದರೆ, ಇವರು ಹೇಳ್ತಿದ್ದಾರೆ, ಯಾರೋ ಭರ್ತೃಹರಿ, ನಾವು ಒಬ್ಬೊಬ್ಬರಿಗೂ ಒಂದೊಂದು ಹೇಳ್ತಾ ಹೋಗಬೇಕು. ಅವರಿಗೆ ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ನಾವು ತಿಳ್ಕೋಬೇಕು. ನಹಿ ಗಣ ಪರಿಗ್ರಹ ಫಲ್ಗುಣಂ. ಅನೇಕ ಹುಳುಗಳಿಂದ ಒಂದು ಸಂದರ್ಭ ಏನು ಬರುತ್ತೆ ಅಂದರೆ, ಒಂದು ನಾಯಿ ಇರುತ್ತೆ. ಅನೇಕ ಹುಳುಗಳಿಂದ ಕೊಳೆತ ಯಾರದೋ ಜೊಲ್ಲಿನಿಂದ, ಅಂದರೆ ಮನುಷ್ಯ ಯಾರಿದ್ರೂ ತನ್ನ ಬುದ್ಧಿ ಬಿಡಲ್ಲ ಅನ್ನಕ್ಕೆ, ಜೊಲ್ಲಿನಿಂದ ನೆನೆದು ಮಾಂಸ ಇಲ್ಲದ ಮೊಣೆಯನ್ನು ಅತಿ ರುಚಿ ಎಂದು ತಿನ್ನುವ ಆಶೆಯಿಂದ ಒಂದು ನಾಯಿ ಬರುತ್ತಂತೆ. ಆ ಮೊಳೆ ಹುಡುಕೊಂಡು ಅದರ ಮಾಂಸ ಇರುತ್ತೋ ಏನೋ ಇರುತ್ತೋ ಅದು ತನ್ನ ಜೊಲ್ಲಿಂದನೇ ನಿಲ್ಲಿಸ್ತಾರೆ. ಆಸೆಯಿಂದ ಹಸಿದ ನಾಯಿಯು ಪಕ್ಕದಲ್ಲಿ ಇಂದ್ರನೇ ನಿಂತಿದ್ದರು. ಅಷ್ಟು ಹಸಿತಾ ಇರುತ್ತೆ, ಅದಕ್ಕೆ ಆ ರುಚಿ ಇರುತ್ತೋ ಏನೋ ಗೊತ್ತಿಲ್ಲ. ಇಂದ್ರನೇ ಇದ್ದರೂ ಪಕ್ಕದಲ್ಲಿ ಯಾರು ನಿಂತಿದ್ದಾರೋ ಇದ್ದರೆ ನಾಚಿಕೆ ಇಲ್ಲದೆ ತಾನು ಮಗ್ನವಾದ ವಸ್ತುವಿನ ಬಗ್ಗೆ ಅಸಹ್ಯವಿಲ್ಲದೆ ಯಾರು ನಿಂತಿದ್ದಾರೋ ಏನೋ ನನಗೆ ಗೊತ್ತಿಲ್ಲ, ಆ ವಸ್ತುವಿನಲ್ಲೇ ಅದು ಐಕ್ಯವಾಗಿಬಿಟ್ಟಿರುತ್ತೆ. ಅದಕ್ಕೆ ಅಸಹ್ಯನೂ ಇಲ್ಲ,
ತಾನು ಏನು ಮಾಡ್ತೀನಿ ಅನ್ನೋ ನಾಚಿಕೆ ಮಾನ ಮರ್ಯಾದೆ ಏನೂ ಇರಲಿಲ್ಲ. ತನ್ನ ಕೆಲಸ ಮಾಡುವುದು. ಇದನ್ನು ಸುಂದರ ಇದು ಮಹಾಲಿಂಗರಂಗ ಅನ್ನೋರು ಹೇಳಿದ್ದಾರೆ. ಮಹಾಲಿಂಗರಂಗ ಅದು ಒಂದು ಮುಂದೊಂದು ಹೇಳ್ತಾರೆ. ಮಹಾಲಿಂಗ ರಂಗ ಹರಕೆಗೆಂದೇ ಒಂದು ಕುರಿನ ಹರಕೆಗೆ ಅಂತ ತಗೊಂಡು ಬಂದಿರ್ತಾರೆ. ಕುರಿ ತಂದಾಗ ಏನಾಗುತ್ತೆ, ತಾನರಿಯದ ಕಟುಕವೆಂಬುದೇ. ಈಗ ನನ್ನನ್ನು ಕೊಲ್ತಾರೆ ಅನ್ನೋಕ್ಕೆ ಅದು ಗೊತ್ತಿಲ್ಲ. ಆ ಕಟುಕ ಅವನನ್ನು ಅದನ್ನು ಕುರಿನ ಕರ್ಕೊಂಡು ಬಂದಿರ್ತಾನೆ. ಆದರೆ ಹಿರಿದ ಹಸಿವೆಗೆ, ಅದಕ್ಕೆ ತುಂಬ ಹಸಿದಿರುತ್ತೆ ಕುರಿಗೆ. ಹಸಿವಿಗಿದ ತಳಿರನ್ನು ನೋಡ್ತಾ ಇರುತ್ತೆ. ಚಿಗುರನ್ನು ಮೇಯ್ಬೇಕು, ಅದಕ್ಕೂ ಹಸಿ ತೀರಿಸ್ಕೋಬೇಕು. ಮೆಲುವುದು ತೋರಣಕ್ಕೆ ತಳಿರು ತೋರಣಕ್ಕೆ ತಂದಿರ್ತಾರೆ. ಆ ಚಿಗುರನ್ನು ಅದು ತಿನ್ನೋಕ್ಕೆ ಆಸೆ ಪಡುತ್ತೆ. ನರ ಅದರಂತೆ ತಮಗಿಹ ಮರಣವನ್ನು ತಾವರಿಯರು. ಯಾವುದೇ ಮನುಷ್ಯ ನಾವು ಇನ್ನು ನರಕ ಇದೆ, ಸಾಯ್ತಾ ಇದ್ದೀವಿ ಅಂತ ಇದ್ದರೂ ನಮಗೆ ಮುಂದಿನ ಏನು ಬರಬೇಕು, ನನಗೆ ಸಿಕ್ಕಿದ್ರೆ ಸಾಕು ಅನ್ನೋದು ಅರಿಯಿರಿ. ಸಂಸಾರದ ದುಃಖಕ್ಕೆ ಮಗ್ನರಾಗಿ ಮೃತ್ಯುವಶರಾದರು. ಮೃತ್ಯುವಶರಾಗ್ತಾ ಇದ್ದರೂ ಆಸೆ ಮಾತ್ರ ಹೋಗಿಲ್ಲ ಎಂದಿದ್ದಾನೆ ಭರ್ತೃಹರಿ. ಅದಕ್ಕೆ ನಾವು ಎಷ್ಟು ಆಸೆ ಪಡ್ತೀವೋ ಅಷ್ಟು ನಮಗೆ ಮುಂದೆ ಕಾದಿರುತ್ತೆ ಅನ್ನೋದು ಭರ್ತೃಹರಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸ್ವರ್ಗದಲ್ಲಿದ್ದ ಗಂಗೆ ಶಿವನ ತಲೆಯ ಮೇಲೆ ಬಿದ್ದು, ಶಿವನ ತಲೆ ಮೇಲೆ ಎಲ್ಲಿಂದ ಬೀಳ್ತಾಳೆ? ಸ್ವರ್ಗದಿಂದ ಹರಿತಾಳೆ. ಶಿವನ ತಲೆಯ ಮೇಲೆ ಬಿದ್ದು ಅಲ್ಲಿಂದ ಹಿಮವತ್ ಪರ್ವತದ ಅಂದರೆ ಹಿಮಾಚಲ ಪರ್ವತದ ಮೇಲೆ ಜಾರ್ಕೊಂಡು ಮುಂದೆ ಭೂಮಿ ಮೇಲೆ ಹರಿದು ಸಮುದ್ರದ ಸೇರಿ ಸಮುದ್ರವನ್ನು ಸೇರ್ತಾಳೆ. ಆಮೇಲೆ ಅಲ್ಪಸ್ಥಾನವಾದ ಎಲ್ಲಿಗೆ ಹೋಗ್ತಾಳೆ? ಪಾತಾಳ ಸೇರಿದಳು. ಅಂದರೆ ಯಾರೇ ಎಷ್ಟೇ ಬುದ್ಧಿವಂತರಾದರೂ ತಮ್ಮ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ಬರಲೇಬೇಕು. ಹೀಗೆಯೇ ವಿವೇಕ ಕಳೆದುಕೊಂಡವರಿಗೆ ಪತನ ನೂರಾರು ರೀತಿ ವಿಧಗಳು ಇರ್ತವೆ. ಬುದ್ಧಿ ಇಲ್ಲದವರು ಪಾತಾಳಹೀನ ಸ್ಥಿತಿಯ ಮುಂದುವರೆದು, ಬುದ್ಧಿ ಇಲ್ಲದವರು ಏನು ಮಾಡ್ತಾರೆ? ಪಾತಾಳಹೀನ ಸ್ಥಿತಿಯ ಮುಂದುವರಿದು ಎಲ್ಲಿಗೆ ಬರ್ತಾರೆ? ಹಾಳಾಗ್ತಾರೆ. ಸ್ವಲ್ಪ ಜಾರಿದಾಗ ಬುದ್ಧಿ ಕಲಿತು, ಸ್ವಲ್ಪ ಜಾರದಾಗಲೇ ನಾವು ಬುದ್ಧಿನ ಕಲಿತು ತಮ್ಮ ಪರಿಸ್ಥಿತಿ ಸರಿ ಮಾಡಲು ಸಾಧ್ಯವಿಲ್ಲ. ಎಡವಿದ ಕಾಲು ಎಡವುದೇ ಇರುತ್ತೆ. ಯಾವತ್ತೂ ಎಡವಿದ ಕಾಲಿಗೆ ಎಡವುತ್ತೆ. ಅದರಿಂದ ನಾವು ಸ್ವಲ್ಪ ಎಚ್ಚರಿಕೆ ಮಾಡೋದು ಒಳ್ಳೆಯದು ಅನ್ನೋದು ಈ ಕವಿಯ ಆಶಯ ಆಗಿದೆ. ಅದರಿಂದ ನಾವು ಯಾವತ್ತೂ ಯೋಚನೆ ಮಾಡಿ, ಮೂರ್ಖರು ಜ್ಞಾನಿಗಳಾಗಬಲ್ಲರು, ಜ್ಞಾನಿಗಳು ಅಜ್ಞಾನಿಗಳಾಗಿ ಒಂದೊಂದ್ಸಲಿ ತಮ್ಮ ಬುದ್ಧಿನ ತಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಮುಂದೆ ಹಿಂದಿನ ಕಾಲದಲ್ಲಿ ವಿದ್ಯೆ ಜ್ಞಾನ ಹಿಂದಿನ ಕಾಲದಲ್ಲಿ ವಿದ್ಯೆ ಅನ್ನೋದು ಜ್ಞಾನಿಗಳ ಪಂಡಿತರ ದುಃಖಗಳ ನಿವಾರಿಸಲು ಸಹಾಯದಲ್ಲಿದ್ದವು.
ಅದೇನೋ ಬರೀ ಜ್ಞಾನಿಗಳಿಗೆ ದುಃಖ ನಿವಾರಿಸೋಕ್ಕೆ ಇತ್ತು ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಕಾಲ ಸವೆದಂತೆ, ಕಾಲ ಬದಲಾದಂತೆ ಸ್ವಾರ್ಥಿ ವಿಷಯಲೋಲುಪರ ಸ್ವಾರ್ಥ ಜಾಸ್ತಿ ಆಯಿತು. ವಿಷಯಗಳಿಗೆ ಮನಸ್ಸಿನ ಕೊಟ್ಟವರಿಗೆ ವಿಷಯಲೋಲುಪರ ವಿಷಯ ಸುಖಗಳಿಗೆ ಸಹಾಯವಾಗುತ್ತಿದೆ. ಯಾರೋ ನಮಗೆ ಸುಖ ಬೇಕು ಅಂತ ಇರ್ತಾರೋ ಅವರಿಗೆ ಇದು ಈಗ ಸಹಾಯವಾಗಿದೆ. ಈಗಂತೂ ರಾಜರು ಈ ಶಾಸ್ತ್ರ ಧರ್ಮಗಳಿಂದ, ರಾಜರು ಕೂಡ ಈ ಶಾಸ್ತ್ರ ಧರ್ಮಗಳಿಂದ ವಿಮುಖರಾಗಿದ್ದರಿಂದ ಅಯ್ಯೋ ಕಷ್ಟ, ವಿದ್ಯೆಯು ದಿನದಿನವೂ ಪಾತಾಳಕ್ಕಿಳಿಯುತ್ತಿದೆಯಲ್ಲ. ಅಯ್ಯೋ ವಿದ್ಯೆ ಕಲಿಯೋದು ಬಹಳ ಕಷ್ಟಪ್ಪ, ವಿದ್ಯೆ ದಿನದಿನಕ್ಕೂ ಪಾತಾಳಕ್ಕೆ ಇಳಿತಾ ಇದೆ ಅಂತ ಅವರ ಭಾವನೆ ಬಂದುಬಿಟ್ಟಿದೆ. ಯಾಕೆ ಈಗ ಸ್ವಾರ್ಥ ಜಾಸ್ತಿ ಆಗ್ತಾಯಿದೆ, ಅದಕ್ಕಾಗಿ ನಾವು ವಿದ್ಯೆನ ಬೈತಾ ಇರ್ತೀವಿ. ಯಾಕೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ. ಇದು ಮೂರ್ಖರ ಲಕ್ಷಣ ಹೀಗಿರುತ್ತೆ ಅನ್ನೋದನ್ನು ಭರ್ತೃಹರಿ ಹೇಳ್ತಾ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವಾನೀತ್ ಮತಿರ್ಮಮ ಅನನ್ಯಾ ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇರ್ಥಿನಾ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ.